ಇವತ್ತು ನಮ್ಮ ಸೋಮೇಶ್ವರಿ ದೇವಸ್ಥಾನ ಅರಸು ದುಮಾವತಿ ಬಂಟ ಪರಿವಾರ ದೈವಗಳ ಅಷ್ಟಬಂಧ ಹಾಗೂ ಬ್ರಹ್ಮಕಲಶೋತ್ಸವ ತಾರೀಕು 3 ಮೇ 26ರಿಂದ 8 ತಾರೀಕಿನವರೆಗೆ ನಡೆಯುವುದು. ತದನಂತರ 9ರಿಂದ 12 ತನಕ ಕ್ಷೇತ್ರದ ವಾರ್ಷಿಕ ಉತ್ಸವ. ವಿಶಿಷ್ಟವಾಗಿ ಪ್ರತಿಷ್ಠೆಯ 48 ದಿವಸಗಳ ಮುಂಚಿತವಾಗಿ ದೇವರುಗಳನ್ನು ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡುವಂಥ ಕಾರ್ಯಕ್ರಮ. ನಾಳೆ ಕ್ಷೇತ್ರದಲ್ಲಿರುವ ಎಲ್ಲ ಪ್ರಾಮುಖ್ಯ ದೇವರುಗಳು, ಪ್ರಾಮುಖ್ಯ ದೈವಗಳು, ನಾಗದೇವರು ಹಾಗೆ ಪರಿವಾರ ದೈವಗಳ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡುವಂಥದ್ದು. ಸೋಮವಾರ ಬೆಳಿಗ್ಗೆ ಸೋಮೇಶ್ವರಿ ದೇವರ ಮೂರ್ತಿಯಿಂದ ಸಂಕೋಚ ಮಾಡಿ ತದನಂತರ ಅದನ್ನು ಬಾಲಾಲಯದಲ್ಲಿ ಇಡುವಂತಹದ್ದು. ಹಾಗೆಯೇ ಪ್ರಾಮುಖ್ಯವಾಗಿ ಅರಸು ಧೂಮಾವತಿ ಬಂಟ ದೈವಸ್ಥಾನದ ಭಂಡಾರ ಸ್ಥಾನದಲ್ಲಿರ್ತಕ್ಕಂತಹ ಮೊಗ ಮೂರ್ತಿ ಆಯುಧಗಳನ್ನು ಕೂಡ ಸಂಕೋಚ ಮಾಡಿ ನಾಳೆ ದಿವಸ ಅದನ್ನು ಬಾಲಾಲಯದಲ್ಲಿ ಇಡುವಂತಹದ್ದು. ಉಳಿದ ಪರಿವಾರ ದೇವರು ಮತ್ತು ದೈವಗಳ ಕೂಡ ಅದರಂತೆಯೇ ಅವರನ್ನು ಕೂಡ ನಾವು ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡೋ ಕಾರ್ಯಕ್ರಮವಾಗಿ ಎಲ್ಲ ಕ್ಷೇತ್ರದ ಪಶ್ಚಿಮಾಭಿಮುಖವಾಗಿ ಬಾಲಾಲಯವನ್ನು ಈಗಲೇ ತಯಾರಾಗಿದೆ. ನಾಳೆ ದಿವಸ ಆ ಬಾಲಾಲಯದಲ್ಲಿ ದೇವರುಗಳು ಮತ್ತು ದೈವಗಳು, ಅವರ ಪರಿವಾರದ ದೈವ ಮತ್ತು ದೇವರುಗಳನ್ನು ನಾಳೆ ಬಾಲಾಲಯ ಪ್ರತಿಷ್ಠೆ ಮಾಡುವಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡುವರೇ ನಮ್ಮ ಕ್ಷೇತ್ರ ತಂತ್ರಿವರೆಯರಾದ ಬ್ರಹ್ಮಶ್ರೀ ಕುಂಟಾರ್ ರವಿ ಸಂತ್ರಿಯವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಪ್ರಪ್ರಥಮವಾಗಿ ಅಲ್ಲಿಂದ ಬಾಲಾಲಯದಲ್ಲಿ ದೈವಗಳು ಕುಳಿತ ನಂತರ ಆಗುವಂಥ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲ ನಡೀಲಿಕ್ಕಿದೆ. ದೇವಸ್ಥಾನದಲ್ಲಿ ಕೂಡ, ದೈವಸ್ಥಾನಗಳಲ್ಲಿ ಕೂಡ, ಉತ್ಸವ ಸ್ಥಾನದಲ್ಲಿ ಕೂಡ ಅದು ಅಭಿವೃದ್ಧಿ ನಡೆಯುವಂಥ ಕಾರ್ಯಕ್ರಮಗಳೆಲ್ಲ ಸ್ವಲ್ಪ ರಿಪೇರಿ ಆಗುವಂಥದ್ದು ಇದೆ. 12 ವರ್ಷ ಕಳೆದ ನಂತರ 13 ವರ್ಷಕ್ಕೆ ನಾವು ಕಾಲಿಟ್ಟ ನಂತರ ಅದನ್ನೆಲ್ಲ ಅದಕ್ಕೆ ಬೇಕಾಗುವಂಥ ಎಲ್ಲ ಯಾವುದು ಎಲ್ಲೆಲ್ಲಿ ಅದೆಲ್ಲ ಸರಿಯಾಗಿ ನಾವು ರಿಪೇರಿ ಮಾಡಬೇಕು ಅಂತೇಳಿ ಚಿಂತನೆ ಮಾಡುವಂಥ ಕೆಲಸವನ್ನು ನಾಳೆಯಿಂದ ಶುರು ಮಾಡ್ತೇವೆ. ಆದ್ದರಿಂದ ಈ ಪುಣ್ಯ ಕಾರ್ಯ ಕೆಲಸಗಳು ನಡೆಯುವಂತೆ ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಾಮುಖ್ಯವಾಗಿ, ತದನಂತರ ಒಂದೊಂದು ವಿಭಾಗದಲ್ಲಿ ಕೆಲಸವನ್ನು ಮಾಡುವರೆ ಹಲವು ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೇವೆ. ಯಾಕಂದರೆ ನಾವು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದಲ್ಲ, ಇದ್ದ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಅದಕ್ಕೆ ಬೇಕಾದ ಕೆಲಸ ಮಾಡುವಂಥದ್ದು. ಆದ್ದರಿಂದ ಈ ವರ್ಷವೂ ಕೂಡ ನಡೆಯುವಂಥ ಬ್ರಹ್ಮಕಲಶಕ್ಕೆ ನಮ್ಮ ಸಕಲ ನಾವು ಕರೆಯುವಂಥ 6 ಮಾಗಣೆ ಸಮುದಾಯ ಅಂತೇಳಿ, 6 ಮಾಗಣೆ ನಮಗೆಲ್ಲ ಲೆಕ್ಕಾಚಾರ ಇರೋದು 6 ಮಾಗಣೆ ಸಮುದಾಯಕ್ಕೆ ಸಂಬಂಧಪಟ್ಟ ಎಲ್ಲ ಕುಲದೇವರುಗಳು. ಆದ್ದರಿಂದ ಸಂಪೂರ್ಣವಾಗಿ ಪ್ರತಿಯೊಬ್ಬ ಮನೆಯವರು ತಮ್ಮ ಆರ್ಥಿಕ ಸಹಾಯ ಹಾಗೆಯೇ ತನು ಮನ ಧನ 3 ವಿಭಾಗಗಳಿಂದ ಕೂಡ ನಮ್ಮಲ್ಲಿ ಸೇರಿಕೊಂಡು ಮಾಡುವಂಥ ವಿಶ್ವಾಸ ಇದ್ದ ಕಾರಣ ನಾವು ಈ ಒಂದು ಕೆಲಸಕ್ಕೆ ಇಳಿದಿದ್ದೇವೆ. ಆದ್ದರಿಂದ ನಡೆಯುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವು ಸಮಿತಿಯಲ್ಲಿ ಹಲವಾರು ನಿರ್ಣಯಗಳು ಮಾಡಿದ್ದೇವೆ. ಅದು ಕೂಡ ಕ್ಲಪ್ತ ಸಮಯಕ್ಕೆ ಮೇ 3 ತಾರೀಕಿನೊಳಗೆ ಅದು ನಡೆಯುವಂಥ ಒಂದು ನಮ್ಮಲ್ಲಿ ಸಂಕಲ್ಪ ಕೂಡ ಇದ್ದೆ. ನಡೆಸಿಕೊಡುವಂತಹ ನಮಗೆ ಸಂಪೂರ್ಣವಾದ ಶಕ್ತಿ, ಮನಸ್ಸು, ನಮ್ಮ ನಂಬಿಕೊಂಡು ಬಂದಂಥ ಕುಲದೇವರಾದ ಶ್ರೀ ಸೋಮೇಶ್ವರಿ ದೇವಿ, ಕುಲದೈವಗಳಾದ ಅರಸು ಧೂಮಾವತಿ ಬಂಟ ಅವರ ಪರಿವಾರ ದೈವಗಳು, ಹಾಗೆ ದೈವಗಳ ಪರಿವಾರ ದೈವಗಳು ಸೇರಿ
ನಮ್ಮನ್ನು ನಡೆಸಿಕೊಡ್ತಾರೆ ಅಂತೆಲ್ಲ ಪ್ರಾರ್ಥನೆಯಿಂದ ಭಕ್ತಿಯಿಂದ ಮಾಡುವಂತಹ ಎರಡು ಮಾತು. ನಮ್ಮ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದ ಶ್ರೀಮಾನ್ ಉಮಾನಾಥ್ ಉಳ್ಳಾಲ್, ಹಾಗೆ ಬ್ರಹ್ಮಕಲಶದ ಗೌರವಾಧ್ಯಕ್ಷರಾದಂಥ ಯು ದಯಾನಂದ್ ನಾಯಕ್, ಹಾಗೆ ಗಾಳದ ಕೊಂಕಣಿ ಸಮುದಾಯದ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ನರಸಿಂಹ ನಾಯಕ್, ಪ್ರಧಾನ ಕಾರ್ಯದರ್ಶಿಯಾದಂತಹ ವೆಂಕಟೇಶ್ ಬಂಟ್ವಾಳ್, ಹಾಗೆ ಸೋಮೇಶ್ವರಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಅವರು, ಹಾಗೆ ಹೇಮಾ ಕೇಶವ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ಎಲ್ಲ ಸಮುದಾಯದ ಸಮಿತಿಯ ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಿತಿ ಸದಸ್ಯರು ಈ ಸಭೆಗೆ ಭಾಗವಹಿಸಿದ್ದಾರೆ. ತನ್ಮೂಲಕ ಎಲ್ಲರೂ ಸೇರಿ ಒಂದೇ ಒಕ್ಕಲಿನಿಂದ ನಾವು ಅದನ್ನು ಈ ವರ್ಷ ಬ್ರಹ್ಮಕಲಶ ಮಾಡ್ತೇವೆ ಅಂತ ಒಂದು ಸಂಕಲ್ಪನೆ ಮಾಡುವಂಥ ಕಾರ್ಯಕ್ರಮಕ್ಕೆ ಈ ಸಮಿತಿಯು ನಿರ್ಣಯ ಮಾಡಿ ಅದರಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ನಂಬಿಕೊಂಡು ಬಂದಂಥ ಕುಲದೇವಿ ಹಾಗೂ ಕುಲದೇವಿಗಳು ನಮ್ಮ ಬೆನ್ನಿಗೆ ನಿಂತು ನಮಗೆ ಸ್ಫೂರ್ತಿ ಕೊಟ್ಟು ಮಾಡುವಂಥ ಕೆಲಸಕ್ಕೆ ನಮಗೆ ಆರೋಗ್ಯ, ವೃತ್ತಿಯಲ್ಲಿ ಒಳ್ಳೆ ರೀತಿಯ ವೃತ್ತಿ ಇದು, ಅದನ್ನು ಕೊಡುವಂಥ ಸಂಪೂರ್ಣವಾಗಿ ಆರ್ಥಿಕ ಸಹಾಯ ಕೊಡುವಂಥ ಮನಸ್ಸು ಕೂಡ ಅವರು ತನ್ಮೂಲಕ ಅವ್ರು ಕೊಡಲಿಕ್ಕೆ ಬೇಕು ಅಂತೇಳಿ ಹೇಳುವಂಥ ಪ್ರಾರ್ಥನೆ.